ಹಲೋ ಎವ್ರಿವಾನ್, ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ರಶು ವರ್ಲ್ಡ್ಗೆ. ನನ್ನ ಮಗಳು ಮನೇಲಿ ಎಷ್ಟು ಕಿತಾಪತಿ ಮಾಡ್ತಾಳೆ ಅಂತೇಳಿ ಹಾಗೆ ಒಂದು ಚಿಕ್ಕ ವಿಡಿಯೋನ ಹಾಕಿದ್ದೆ ಸ್ಟಾರ್ಟಿಂಗಲ್ಲಿ. ಅದೇ ನನ್ನ ದೊಡ್ಡ ಮಗಳ ಜೊತೆ ನೋಡಿ ಯಾವ ಥರ ಆಟ ಆಡ್ತಾಳೆ. ದೊಡ್ಡೋಳ ಜೊತೆ ಅಷ್ಟು ಚೆನ್ನಾಗಿ ಆಟ ಆಡಿದರೆ ಚಿಕ್ಕ ಮಗಳ ಜೊತೆ ಇವರಿಬ್ರದ್ದು ಬರೀ ಕಿತ್ತಾಟ. ಅವಳು ಇಟ್ಕೊಂಡಿರೋ ವಸ್ತು ಇವಳಿಗೆ ಬೇಕು, ಇವಳು ಇಟ್ಕೊಂಡಿರೋ ವಸ್ತು ಅವಳಿಗೆ ಬೇಕು. ಇವರಿಬ್ರದ್ದು ಒಂಥರ ಟಾಮ್ ಆ್ಯಂಡ್ ಜೆರ್ರಿ ಜೋಡಿ. ಹೀಗೆ ನಡೆಯುತ್ತೆ ಇವರಿಬ್ರದ್ದು ಮನೇಲಿ. ಇಲ್ಲಿ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಮ್ಮ ಹೊಲದಲ್ಲೇ ಬೆಳೆದಿರೋ ಅಂಥ ಅಲಸಂದೆಕಾಯಿ, ಅಂದರೆ ಒಣಗಿಸಿಟ್ಟಿದ್ದು. ಇವಾಗ ನೆನೆಸಿಟ್ಕೊಂಡಿದ್ದೀನಿ ಸಾಂಬಾರಿಗೆ ಅಂತೇಳಿ. ಇದರೊಟ್ಟಿಗೆ ಇವಾಗ ಸೀಸನ್ ಅಲ್ಲ, ಹಲಸಿನ ಬೀಜ ಸಿಗುತ್ತೆ. ಹಲಸಿನ ಹಣ್ಣು ತಿಂದು ಬಿಸಾಕೋ ಬದಲು ಸಾಂಬಾರಿಗೆ ಹೇಗೆ ಬಳಸ್ಕೋಬೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಇದನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವೆರಡನ್ನೂ ಬಳಸಿ ಬಸ್ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಯಾರು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ. ಈಗ ಕುಕ್ಕರ್ಗೆ ನೆನೆಸಿಟ್ಟಿರೋ ಅಂಥ ಅಲಸಂದೆಕಾಯಿ ಹಾಗೆ ಹಲಸಿಂದು ಬೀಜನೂ ಸೇರಿಸ್ಕೊಳ್ತಾ ಇದ್ದೀನಿ. ಇದರೊಟ್ಟಿಗೆ ತುಂಬ ಸೊಪ್ಪಿತ್ತು ಮನೇಲಿ. ಸೊಪ್ಪು ಹಾಕಿದರೆ ಯಾವ ಸಾಂಬಾರು ತಾನೇ ಟೇಸ್ಟ್ ಆಗೋಲ್ಲ. ಹಾಗಾಗಿ ಇದರೊಟ್ಟಿಗೆ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೆಚ್ಚಾಗಿಯೇ ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ಅದು ಬೆಂದಮೇಲೆ ಇಷ್ಟೊಂದು ಸೊಪ್ಪು ಹಾಕಿದ್ವಾ ಅಂತಲೇ ಗೊತ್ತಾಗಲ್ಲ. ಹಾಗಾಗಿ ಜಾಸ್ತಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಮತ್ತು ನೀರನ್ನು ಸೇರಿಸಿ ನಾನು ಇದಕ್ಕೆ ಒಂದು 3ರಿಂದ 4 ವಿಷಲ್ ಕೊಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೇಯಬೇಕು ಕಾಳು. ಹಾಗಾಗಿ ಮೆತ್ತಗಿದ್ರೆ ಮಕ್ಕಳನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಗಟ್ಟಿ ಇದ್ದರೆ ನಮಗೇ ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿ ವಿಷಲ್ ಕೊಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಅದು ವಿಷಲ್ ಆಗೋಷ್ಟರಲ್ಲಿ ಸ್ವಲ್ಪ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಹಿಡಿ ಕರಿಬೇವು, ಅರ್ಧ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು, ಹಂಗೆ 1 ಹಿಡಿ ಕರಿಬೇವಿನ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು, ಅರ್ಧ ಟೊಮೊಟೊ, ಹುಣಸೆ ಹುಳಿ ಇರೋದ್ರಿಂದ, ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊಬ್ಬರಿ, 2 ಥರ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸಾಂಬಾರಿಗೆ, ಇನ್ನೊಂದು ಕಾಳಿಗೆ. ಹಾಗಾಗಿ ಇಲ್ಲಿ ಮಸಾಲೆಗೆ 1 ಟೀ ಸ್ಪೂನಷ್ಟು ಜೀರಿಗೆ ಮತ್ತು 1 ಟೀ ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಹಾಕ್ಕೊಂಡು ಬಿಸಿ ಮಾಡೋದ್ರಿಂದ ಬೇಗ ರೋಸ್ಟ್ ಆಗುತ್ತೆ ಹಾಕಿರೋ ಮಸಾಲೆ ಎಲ್ಲ. ಆ ರೀತಿಯೇ ನಾನು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ರೋಸ್ಟ್ ಮಾಡಿ ತೆಗೆದ್ಬಿಟ್ಟು ಇದೇ ಬಾಣಲಿಗೆ ಆವಾಗಲೇ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ ಅದನ್ನು ಹಾಕಿ ಒಂದೆರಡು ಡ್ರಾಪಷ್ಟು ಆಯಿಲ್ ಹಾಕಿ ರೋಸ್ಟ್ ಮಾಡ್ಕೋಬೇಕು. ಇಲ್ಲ ಅಂದರೆ ಘಾಟ್ ಆಗುತ್ತೆ ಮನೆಯೆಲ್ಲ ಖಾರದ್ದು. ಹಾಗಾಗಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ರೋಸ್ಟ್ ಆಗ್ತಿದ್ದಂಗೆ ಅರ್ಧ ಈರುಳ್ಳಿ ಸ್ಲೈಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು, ಆಮೇಲೆ 1 ಗೆಡ್ಡೆ ಬೆಳ್ಳುಳ್ಳಿ, ಹಸಿ ಕೊಬ್ಬರಿ ತೊಗೊಂಡಿದ್ವಲ್ಲ ಅದನ್ನು ಒಟ್ಟಿಗೆ ಸೇರಿಸಿ ಫ್ರೈ ಮಾಡ್ತೀನಿ. ಇದು ಸ್ವಲ್ಪ ಫ್ರೈ ಆದ ತಕ್ಷಣ ಅರ್ಧ ಟೊಮೊಟೊ ಕಟ್ ಮಾಡಿದ್ವಲ್ಲ ಅದು ಮತ್ತು 1 ಹಿಡಿ ಕರಿಬೇವಿನ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ರೋಸ್ಟ್ ಮಾಡ್ಕೋಬೇಕು. ಈ ಟೈಮಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿ ರೋಸ್ಟ್ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ ಅದೆಲ್ಲ ಮಸಾಲೆ. ಟೊಮೊಟೊ ಕೂಡ ಬೇಗ ಸಾಫ್ಟ್ ಆಗುತ್ತೆ. ಹಾಗಾಗಿ ಈ ಟೈಮಲ್ಲಿ ಸಾಲ್ಟನ್ನು ಸೇರಿಸ್ಬಿಟ್ಟು 1-2 ಸ್ಪೂನ್ ತಿರುಗಿಸ್ಬಿಟ್ಟು ಮುಚ್ಚಿಟ್ಬಿಟ್ರೆ ಅದು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಮಸಾಲೆ ಎಲ್ಲ. ನಾನು ಅಡುಗೆ ಮಾಡಬೇಕು ಅಂದಾಗೆಲ್ಲ ಒಂದಿಷ್ಟು ಆಟ ಸಾಮಾನು ಕೊಟ್ಟು ನನ್ನ ಮಗಳಿಗೆ ಕೂರಿಸಿ ಬಂದಿರ್ತೀನಿ. ಅದೆಲ್ಲ ಬೋರ್ ಆಯಿತು ಅಂದ ತಕ್ಷಣ ಬರೋದು ಅಡುಗೆ ಮನೆಗೆ ಅಮ್ಮನ ನೋಡಿಕೊಂಡು ಎತ್ಕೊ ಅಂತೇಳಿ. ಮತ್ತೆ ಅವಳನ್ನ ಎತ್ಕೊಂಡು ಮತ್ತೆ ನನ್ನ ಅಡುಗೆ ಜರ್ನಿ ಈ ಥರ ಕಂಟಿನ್ಯೂ ಆಗುತ್ತೆ. ಮಕ್ಕಳಿಗೆ ಇಂಟ್ರೆಸ್ಟು ಅಮ್ಮ ಏನು ಮಾಡ್ತಿದ್ದಾರೆ ಅಂತೇಳಿ ಅಮ್ಮನ ಮೇಲೆ ಕೂತ್ಕೊಂಡು ನೋಡಬೇಕು ಅವರು. ಹಾಗಾಗಿ ಮಧ್ಯೆ ಮಧ್ಯೆ ಇದು ಕೂಡ ನಡೀತಾ ಇರುತ್ತೆ ನಮ್ಮ ಮನೇಲಿ ಅಂತಲ್ಲ, ಎಲ್ಲ ಮಕ್ಕಳಿರೋ ಮನೇಲಿ ಇದೇ ಕತೆ ನಡೀತಾನೆ ಇರುತ್ತೆ. ಇವಾಗ ಆವಾಗಲೇ ಫ್ರೈ ಮಾಡಿರೋ ಮಸಾಲೆನೆಲ್ಲ ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡಿಕೊಂಡು ಅದಕ್ಕೆ ಬೇಯಿಸಿ ಇಟ್ಕೊಂಡಿರೋ ಕಾಳನ್ನು ನಾನು 1-2 ಸೌಟ್ ಹಾಕ್ಕೋತಾ ಇದ್ದೀನಿ. ಅಂದರೆ ಇದು ಸಾಂಬಾರು ತಿಕ್ನೆಸ್ಸಿಗೆ ಹಾಕ್ಕೊಂಡ್ರೇ ತುಂಬ ಟೇಸ್ಟಿಯಾಗಿ ಬರುತ್ತೆ.
ನಾನು ಇದನ್ನು ಒಂದೆರಡು ಸೌಟ್ನಷ್ಟು ಹಾಕ್ಕೊಂಡು ಅದಕ್ಕೆ ಮತ್ತೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ನುಣ್ಣಗೆ ರುಬ್ಕೊಬೇಕು. ಸಾಂಬಾರಲ್ಲಿ ತರಿ ತರಿ ಇರಬಾರ್ದು, ಹಾಗಾಗಿ ಇದನ್ನು ಎಷ್ಟಾಗುತ್ತಷ್ಟು ನುಣ್ಣಗೆ ರುಬ್ಕೋಬೇಕು. ರುಬ್ಬುವಾಗಲೂ ಕೂಡ ನನ್ನ ಮಗಳನ್ನ ಆಟ ಆಡಿಸ್ಕೊಂಡು ಮಾತಾಡಿಸ್ಕೊಂಡು ನನಗೆ ಹೆಲ್ಪ್ ಮಾಡ್ತಿದ್ದಾಳೆ ರುಬ್ಬೋಕ್ಕೆ. ಆವಾಗಲೇ ನಾವು ಕಾಳು ಸೊಪ್ಪು ಎಲ್ಲ ಹಾಕಿ ಬೇಯಿಸಿ ಆ ಕಟ್ಟನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ವಲ್ಲ, ಆ ಕಟ್ಟಿಗೆ ಈ ರುಬ್ಬಿರೋ ಅಂಥ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಟೈಮ್ನಲ್ಲೇ ಆ ಹುಣಸೆ ಹುಳಿ ಕೂಡ ನೆನೆಸಿಟ್ಕೊಂಡಿರ್ತೀವಲ್ಲ, ಅದನ್ನು ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಮಸಾಲೆ ಹುಳಿ ಎಲ್ಲ ಚೆನ್ನಾಗಿ ಇಟ್ಕೊಳ್ಳೋ ಥರ. ಆಮೇಲೆ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು, ನಮಗಿನ್ನೂ ಸಾಂಬಾರು ತೆಳು ಬೇಕೋ ಗಟ್ಟಿ ಬೇಕೋ ನೋಡಿ ನೀರು ಹಾಕ್ಕೋಬೋದು. ಇದನ್ನು ಹಸಿಯಾಗೂ ತಿನ್ಬೋದು. ಆಮೇಲೆ ಒಂದು ಟೈಮ್ ಹಸಿ ತಿಂದ್ಬಿಟ್ಟು ಕುದಿಸಿ ಕೂಡ ಇಟ್ಕೋಬೋದು ನೆಕ್ಸ್ಟ್ ಇನ್ನೊಂದು ಟೈಮ್ಗೆ, ಇಲ್ಲಾಂದರೆ ಕೆಟ್ಟೋಗುತ್ತೆ. ಹಾಗಾಗಿ ನೆಕ್ಸ್ಟು ಇಲ್ಲಿ ಕಾಳಿಗೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿ ಹಾಕಿ ಕಾಳನ್ನು ಹಾಕಿ, ನಮ್ಮ ಮನೇಲಿ ಚಿಕ್ಕ ಮಕ್ಳು ಇರೋದ್ರಿಂದ ಖಾರ ಪುಡಿ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು. ನೆಕ್ಸ್ಟು ಫ್ರೆಶ್ ಆಗಿರೋ ಕಾಯಿ ತುರಿ ಹಾಕ್ಕೊಂಡ್ರೆ ಕಾಳು ಸೂಪರಾಗಿರುತ್ತೆ ತಿನ್ನಲಿಕ್ಕೆ. ನನಗಂತೂ ಈ ಬಸ್ಸಾರುಗಳು ಮಾಡಿದಾಗ ಕಾಳನ್ನು ತಿನ್ನಲಿಕ್ಕೇ ತುಂಬ ಇಷ್ಟಪಡ್ತೀನಿ. ಹಾಗಾಗಿ ಕಾಳು ಜಾಸ್ತಿ ಮಾಡಿರ್ತೀವಿ. ಇದಾಗಿತ್ತು ನಮ್ಮನೆ ಊಟ. ಪಾಯಸ ಮಾಡಿದ್ದೆ ಬೆಳಗ್ಗೆ, ಹಾಗಾಗಿ ಅದರೊಟ್ಟಿಗೆ ಸರ್ವ್ ಮಾಡಿದ್ದೀನಿ ನಮ್ಮನೆಯವ್ರಿಗೆ. ಇದು ನಮ್ಮ ಪಾಪುಗೆ ಸ್ವಲ್ಪ ಮಿಲ್ಲೆಟ್ ರೈಸು, ಮೊಸರು, ಸ್ವಲ್ಪ ಕಾಳು, ಸ್ವಲ್ಪ ಸಾಂಬಾರು. ಆ ಸಾಂಬಾರು ತಿಂತಾಳೆ ಅವಳು, ಹಾಗಾಗಿ ಕಾಯ್ತಾ ಇರ್ತಾಳೆ. ಇಷ್ಟೆಲ್ಲ ಅಡುಗೆ ಮಾಡಿ ಊಟ ಮಾಡಿಸ್ಬೇಕು ಅಂದಾಗ ನನಗಂತೂ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಅವಳು ಕೂಡ ಖುಷಿಯಿಂದ ಚೆನ್ನಾಗಿ ಊಟ ಮಾಡ್ತಾಳೆ. ತುಂಬ ತರಲೆ ಮಾಡಲ್ಲ. ಮಕ್ಕಳಂದರೆ ಹಾಗೇ ಅಲ್ಲ, ಪಟ್ ಅಂತ ಇಡಿಸ್ಕೊಳ್ಳಲ್ಲ. ಸ್ವಲ್ಪ ಆಟ ಆಡಿಸ್ಕೊಂಡು ಅಲ್ಲಿ ಅದು ಇದು ತೋರಿಸ್ಕೊಂಡು ಊಟ ಮಾಡಿಸ್ಬೇಕಲ್ವ. ಅವಳದೆಲ್ಲ ಊಟ ಮುಗಿಸಿ ನಾನು ಕೂಡ ಊಟ ಮುಗಿಸ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಸ್ವಲ್ಪ ಹೊತ್ತು ಅವಳ ಜೊತೆ ಆಟ ಆಡಿ ಅವಳನ್ನ ಮಲಗಿಸ್ಬಿಡ್ತೀನಿ. ಎದ್ದೇಳೋದೇ ಅವಳು ಅವ್ರ ಅಕ್ಕರು ಬಂದ್ರಾ ಅಂತೇಳಿ ಸರ್ಚ್ ಮಾಡ್ತಾಳೆ. ಅವ್ರ ಜೊತೆ ಚೆನ್ನಾಗಿ ಆಟ ಆಡ್ತಾಳೆ, ನೋಡ್ಬೋದು ಇಲ್ಲಿ. ಯೂನಿಫಾರ್ಮ್ ಕೂಡ ಚೇಂಜ್ ಮಾಡಿರಲ್ಲ ಇವರು, ಅಷ್ಟು ಆಟ ಆಡ್ತಾಳೆ ಎಲ್ಲ ಸೇರಿಕೊಂಡು. ಅವ್ರ ಆಟಗಳೆಲ್ಲ ಮುಗಿಸಿದ ಮೇಲೆ ಸ್ವಲ್ಪ ತಿಂದ್ಕೊಂಡು ಫ್ರೆಶಪ್ ಆಗಿ ಟ್ಯೂಷನ್ಗೆ ಹೊರಡ್ತಾರೆ. ಅವ್ರು ಹೋದ್ಮೇಲೆ ಇವಾಗ ಅಳೋದು ಕಲ್ತಿದ್ದಾಳೆ, ಅಕ್ಕರೆಲ್ಲ ನನ್ನ ಬಿಟ್ಟು ಹೋಗ್ತಿದ್ದಾರೆ ಅಂತ. ಅವ್ರು ಹೋದ್ಮೇಲೆ ಸುಮ್ಮನೆ ಸ್ವಲ್ಪ ಹೊತ್ತು ಮನೆ ಮುಂದೆ ಹೀಗೆ ವಾಕ್ ಮಾಡಿಸ್ತೀನಿ. ಇವಾಗ ಚೆನ್ನಾಗಿ ಓಡಾಡ್ತಾಳೆ ಆಯಿತಾ. ಖುಷಿ ವಾಕ್ ಮಾಡೋದು, ಒಬ್ಬಳೇ ಮಾಡಬೇಕು, ನಾವು ಕೈ ಹಿಡ್ಕೊಳ್ಳೋಂಗಿಲ್ಲ ಏನಿಲ್ಲ. ಸೊ ಈ ಥರ ಸ್ವಲ್ಪ ಹೊತ್ತು ವಾಕ್ ಮಾಡಿಸಿ ಕರ್ಕೊಂಡೋದ್ರೆ ಸುಮ್ಮನಾಗ್ಬಿಡ್ತಾಳೆ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಶೇರ್ ಮತ್ತು ಲೈಕ್ ಮಾಡಿ. ನನ್ನ ಚಾನಲ್ನ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.